ನೋಡಿ, ಆಧಾರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲು ಗೂಗಲ್ನ ಓಪನ್ ಮಾಡಿ, ಕ್ರೋಮ್ ಇಲ್ಲ ಗೂಗಲ್ ಹೋಗಿ UIDA ಇದಕ್ಕೆ ಹೋಗ್ಬೇಕು. ಮೊದಲು UID ಹೋದ್ಮೇಲೆ ಇಲ್ಲಿ ಡೌನ್ಲೋಡ್ ಆಧಾರ್ ಇರುತ್ತೆ, ತಗೋಬೇಕು. ಇಲ್ಲಿ ಮೈ ಆಧಾರ್ ಹತ್ರ ಬಂದು ನೋಡಿ, ನಿಮಗೆ ಡೌನ್ಲೋಡ್ ಆಧಾರ್ ಅಂತ ಇರುತ್ತೆ, ಇದು ಹೊಡಿಬೇಕು. ಇಲ್ಲಿ ಡೌನ್ಲೋಡ್ ಆಧಾರ್ ಹೊಡೆದ್ಮೇಲೆ ನಿಮಗೆ ಆಧಾರ್ ನಂಬರು ಇರುತ್ತೆ. ಇಲ್ಲಾಂದರೆ ರೀಸೆಂಟಾಗಿ ನೀವು ಅಪ್ಡೇಟ್ ಮಾಡಿಸಿದ್ರೆ ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ, ಎನ್ರೋಲ್ಮೆಂಟ್ ID ಇರುತ್ತೆ, ಅದರಲ್ಲಿ ಇದನ್ನು ಹೊಡಿಬೇಕು. ಅದರ ಎನ್ರೋಲ್ಮೆಂಟ್ ID ಹೊಡಿಬೇಕು, ಡೇಟ್ ಹೊಡಿಬೇಕು, ಮತ್ತು ಟೈಮ್ ಹೊಡಿಬೇಕು. ಓಕೆ, ಅದಾದಮೇಲೆ ಕ್ಯಾಪ್ಚರ್ ಹೊಡೆದು ಸೆಂಡ್ OTP ಅಂತ ಹೋಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಮಾಡಿ ಇಡ್ತಾರೋ ಅದಕ್ಕೆ ಹೋಗುತ್ತೆ. ಇಲ್ಲ ವರ್ಚುವಲ್ ID ಇದ್ರೂ ಹೊಡಿಬೋದು, SID ಇದ್ರೂ ಬರುತ್ತೆ. ಸೊ ಹೀಗೆ ಇನ್ ಕೇಸ್ ನೀವು ನೋಡಿ ಇಷ್ಟು ಹೊಡೆದ್ರೆ ಸೆಂಡ್ OTP ಹೊಡೆದ್ರೆ OTP ಬಂದಮೇಲೆ ನಿಮ್ಗೆ ಏನು ಬರುತ್ತೆ ಅಂದರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನಿಮಗೆ ಆಧಾರ್ ಪಾಸ್ವರ್ಡ್ ಬಂದು ಫಸ್ಟ್ 4 ಲೆಟ್ರು, ನಿಮ್ಮ ನೇಮಲ್ಲಿರೋ 4 ಲೆಟ್ರು ಎಂಟ್ರ್ ಮಾಡಬೇಕು, ಕ್ಯಾಪಿಟಲ್ಲು. ಆಮೇಲೆ ಯಾವ ಇಯರ್ ಹುಟ್ಟಿದ್ದೀರಾ ಅಂತ. ಫಾರ್ ಎಕ್ಸಾಂಪಲು ನೀವು ನಿಮ್ಮ ಹೆಸರು ಅಭಿಷೇಕ್ 2000 ಹುಟ್ಟಿದರೆ ಫಸ್ಟ್ 4 ಲೆಟ್ರು ABHI ಆಮೇಲೆ 2000 ಅಂತ ಹೊಡೆದ್ರೆ ಓಪನ್ ಆಗುತ್ತೆ ನಿಮ್ಮ ಆಧಾರ್. ಓಕೆ, ಇಷ್ಟೇ. ಇನ್ ಕೇಸ್ ನೀವು ಸರ್ವಿಸಸ್ ಇಲ್ಲಿ ನೋಡಿ, ಅದರ ಸರ್ವಿಸಸ್ ಏನಿರುತ್ತೆ ಅಂತ ಇದೆ. ಇನ್ ಕೇಸ್ ನೀವು ಆಧಾರ್ನ ಮರ್ತೋಗಿದ್ರೆ ಇಲ್ಲ ಲಾಸ್ಟ್ ಮಾಡ್ಕೊಂಡಿದ್ರೆ ನೋಡಿ, ಇದು ಫರ್ಗೆಟ್ UID ಅಂತ ಹೊಡೆದ್ರೆ ನಿಮ್ಮ ಆಧಾರಲ್ಲಿ ಹೇಗಿದೆಯೋ ಆ ಥರ ನೇಮ್ ಹೊಡೆದು ಸೇಮ್ ಡೇಟ್ ಆಫ್ ಬರ್ತು ಯಾವ್ದು ಲಿಂಕ್ ಕೊಟ್ಟಿರ್ತಿರೋ ಮೊಬೈಲ್ ನಂಬರು ಇಲ್ಲಿ ಹೊಡೆದ್ರೆ ನಿಮ್ಗೆ ಮೊಬೈಲ್ ನಂಬರ್ಗೆ ಆಧಾರ್ ನಂಬರು ನಿಮಗೆ ಮೆಸೇಜ್ ಬರುತ್ತೆ. ಓಕೆ, ಇಷ್ಟು. ಮತ್ತು ಇನ್ನೇನಿದೆ ಸರ್ವಿಸಸ್ ನೋಡಿ, ಇಲ್ಲಿ ಆಧಾರ್ ನಂಬರ್ ವೆರಿಫೈ ಮಾಡ್ಬೋದು, ಇಮೇಲು ವೆರಿಫೈ ಮೊಬೈಲ್ ನಂಬರು, ವರ್ಚುವಲ್ ID ಜನ್ರೇಟ್ ಮಾಡ್ಬೋದು, ಆಧಾರ್ ಪೇಪರ್ಲೆಸ್ ಅಪ್ಲೈನ್. ಓಕೆ, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ಸು ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಬೋದು, ನಿಮ್ಮ ಆಧಾರ್ ವ್ಯಾಲಿಡಿಟಿ ಚೆಕ್ ಮಾಡ್ಬೋದು, ಮತ್ತು ನಿಮ್ಮ ಬಯೋಮೆಟ್ರಿಕ್ಸು ಲಾಕ್ ಅನ್ಲಾಕ್ ಮಾಡ್ಬೋದು, ಮತ್ತು ಆಧಾರ್ ಅಥೆಂಟಿಕೇಷನ್ ಅಂದರೆ ಎಲ್ಲೆಲ್ಲಿ ನೀವು ವೆರಿಫೈ ಮಾಡಿಸಿದ್ದೀರಾ, ಕೊಟ್ಟಿದ್ದೀರಾ, ಯೂಸ್ ಆಗಿದೆ, ಹಿಸ್ಟ್ರಿ ನೋಡ್ಬೋದು. ಮತ್ತು ಆಧಾರ್ ಲಾಕ್ ಅನ್ಲಾಕ್ ಸರ್ವಿಸಸ್ ಇದೆ, ಆಧಾರ್ ಸರ್ವಿಸಸ್ ಅನ್ನೋ SMS ಇದೆ. ಇಷ್ಟೇ, ಆಧಾರ್ ಎನ್ರೋಲ್ಮೆಂಟ್ ಅಪ್ಡೇಟ್ ಚಾರ್ಜ್ ಇಷ್ಟಿದೆ ಸರ್ವಿಸಸ್ಸು. ಓಕೆ, ಇಷ್ಟಿದೆ ನೋಡಿ. ನೀವು PVC ಕಾರ್ಡ್ ಆದ್ಮೇಲೆ ಇಷ್ಟಕ್ಕೆ ವಿಡಿಯೋ ಮುಗಿಸ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.